ನಮಸ್ಕಾರ ಎಲ್ರಿಗೂ, ಶುಭ ಸಂಜೆ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಇಂಡಿಯಾ ಅಂಡರ್-19 ವರ್ಸಸ್ ಆಫ್ಘಾನಿಸ್ತಾನ ಅಂಡರ್-19 ಸೆಮಿಫೈನಲ್ ಮ್ಯಾಚ್ ನಡೀತು. ಇದು ಜಿಂಬಾಬ್ವೆ ಹರಾರೆ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿತ್ತು. ಹಾಗೆ ಆಫ್ಘಾನಿಸ್ತಾನ ಟಾಸ್ ಆಗಿ ಬ್ಯಾಟಿಂಗ್ ಕೂಡ ಆಯ್ಕೆ ಮಾಡಿಕೊಂಡಿದ್ರು. ಒಂದು ಉತ್ತಮ ರೋಚಕ ಮ್ಯಾಚಲ್ಲಿ ಇಂಡಿಯಾದವರು ವಿನ್ನಾಗಿ ಫೈನಲ್ಗೆ ತೇರ್ಗಡೆ ಆದರು ಅಂತ ಹೇಳ್ಬೋದು. ಒಂದು ಒಳ್ಳೆಯ ಮ್ಯಾಚ್ ಕೂಡ ಇದಾಗಿತ್ತು ಅಂತ ಹೇಳ್ಬೋದು. ಇನ್ನು ಇಂಡಿಯಾದವರು 7 ವಿಕೆಟಿಂದ ಗೆದ್ದರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದು ಆಫ್ಘಾನಿಸ್ತಾನ ಅಂಡರ್-19 ಅವರು 50 ಓವರ್ಗಳಲ್ಲಿ 310 ರನ್ ಹೊಡೆದ್ರು. 4 ವಿಕೆಟ್ ಕೊಡ್ಕೊಂಡು ಒಂದು ಒಳ್ಳೆಯ ಸ್ಕೋರ್ ಅಂತ ಹೇಳ್ಬೋದು. ಇಬ್ಬರು ಬ್ಯಾಟರ್ ಕೂಡ ಸೆಂಚುರಿ ಹೊಡೆದ್ರು. ಒಬ್ಬರು ಫಾಜಿಲ್ ಅನ್ನೋರು 110, ಇನ್ನೊಬ್ಬರು ನೈಜಾಯ್ ಅನ್ನೋರು 101 ನಾಟ್ಔಟ್ ಆಗಿ ಹೊಡೆದ್ರು. ಇನ್ನು ಇವರಿಗೆ ಸ್ವಲ್ಪ ಎಕನಾಮಿಕಲ್ ಆಗಿದ್ದು ಅಂದರೆ ಸ್ಟ್ರೈಟ್ ರೇಟ್ ಕಮ್ಮಿಲಿ ಆಡಿದ್ದು ಅಂದರೆ ಓಪನರ್ ಆದ ಸಾದತ್ ಅವರು 70 ಬಾಲಿಗೆ 39 ರನ್ ಹೊಡೆದ್ರು 55 ಸ್ಟ್ರೈಕ್ ರೇಟಲ್ಲಿ. ಇದೊಂದು ಸ್ವಲ್ಪ ಎಫೆಕ್ಟ್ ಆಯಿತು ಇವ್ರಿಗೆ ಫೈನಲಲ್ಲಿ ಅಂತ ಹೇಳ್ಬೋದು. ಇನ್ನೂ ಸ್ವಲ್ಪ ಸ್ಕೋರ್ ಹೊಡೆದಿದ್ರೆ ಒಳ್ಳೆ ಫೈಟ್ ಕೊಡ್ಬೋದಿತ್ತು ಅಂತ ಹೇಳ್ಬೋದು. ಇನ್ನು ದೀಪೇಶ್ ದೇವೇಂದ್ರನ್ ಅವರು 2 ವಿಕೆಟ್ ತೊಗೊಂಡ್ರು. ಹಾಗೆ ಕನ್ಶಿಕ್ ಚೌಹಾಣ್ ಅವರು 2 ವಿಕೆಟ್ ತೊಗೊಂಡ್ರು. ಇನ್ನೂ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ಬೋದಿತ್ತು ಇಂಡಿಯಾ. ಅವ್ರ ಸ್ಟ್ಯಾಂಡರ್ಡಿಗೆ ಸ್ವಲ್ಪ ಕಮ್ಮಿನೇ ಆಯಿತು. 300 ರನ್ ಬಿಟ್ಕೊಟ್ಟಿದ್ದು ಆಫ್ಘಾನಿಸ್ತಾನದ ಮೇಲೆ ಅಂತ ಹೇಳ್ಬೋದು. ಆದರೂ ಓವರಾಲ್ ಆಗಿ ಒಂದು 310ಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಸಕ್ಸಸ್ಫುಲ್ ಆದರು ಅಂತ ಹೇಳ್ಬೋದು. ಚೇಸಿಂಗ್ ಬಂದೆತ್ತಿದ್ದ ಇಂಡಿಯಾದವರು 41.1 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 311 ರನ್ ಹೊಡೆದ್ರು. ಉತ್ತಮ ಆರಂಭ ಸಿಕ್ತು. ವೈಭವ್ ಸೂರ್ಯವಂಶಿ ಅವರು 33 ಬಾಲಿಗೆ 68 ಒಂದು ಸ್ಫೋಟಕ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳ್ಬೋದು. ಉತ್ತಮ ಆರಂಭ ಸಿಕ್ತು. ಇನ್ನು ಆರನ್ ಜಾರ್ಜ್ ಅವರು 104 ಬಾಲಿಗೆ 115 ಹೊಡೆದ್ರು. ಹಾಗಾಗಿ ಈ ಒಂದು ಇನ್ನಿಂಗ್ಸ್ಗೆ ಅವರಿಗೆ ಮ್ಯಾಚ್ ಕೂಡ ಸಿಕ್ತು ಅಂತ ಹೇಳ್ಬೋದು. ಇನ್ನು ಆಯುಷ್ ಮಾತ್ರ ಕ್ಯಾಪ್ಟನ್ ಅವರು ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು. 59 ಬಾಲಿಗೆ 62. ವಿವಾನ್ ಮಲ್ಹೋತ್ರಾ ಅವರು 47 ಬಾಲಿಗೆ 38 ಹೊಡೆದ್ರು, ನಾಟ್ಔಟ್ ಆಗಿದೆ. ಹಾಗೆ ವಿಧಾನ್ ತ್ರಿವಾದಿ ಅವರು 6 ಬಾಲಿಗೆ 5 ರನ್ ಹೊಡೆದ್ರು, ನಾಟ್ಔಟ್ ಆಗಿದೆ. ಇನ್ನು ಒಮ್ಜಾರಿ ಅವರು 2 ವಿಕೆಟ್, ಹಾಗೆ ಜರ್ದಾನ್ ಅವರು 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಓವರಾಲ್ ಆಗಿ ಒಂದು ಉತ್ತಮವಾದ ಮ್ಯಾಚ್ ಆಗಿತ್ತು. ಇಂಡಿಯಾದವರು ಬ್ಯಾಟಿಂಗ್ನಲ್ಲಿ ಉತ್ತಮವಾದ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಇಂಡಿಯಾದವರು 10ನೇ ಬಾರಿಗೆ ಫೈನಲಿಗೆ ಹೋಗಿದ್ದಾರೆ ಈ ಅಂಡರ್-19 ಅಂತ ಹೇಳ್ಬೋದು. ಈ ಹಿಂದೆ 9 ಸಲ ಹೋಗಿದ್ರು, ಅದ್ರಲ್ಲಿ 3 ಸಲ ವಿನ್ ಆಗಿದ್ರು, 6 ಸಲ ಸೋತಿದ್ರು ಅಂತ ಹೇಳ್ಬೋದು. ಇದು 10ನೇ ಬಾರಿ ರೆಕಾರ್ಡಾಗಿ ಟೈಮಲ್ಲಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಟೀಮ್ ಇದೆ, ಆದರೆ ಬಾಲಿಂಗ್ ಇನ್ನು ಗಮನ ಹರಿಸಬೇಕು. ಇನ್ನು ಫೈನಲ್ ನಾಡ್ದು ಫ್ರೈಡೇ ನಡೆಯಲಿದೆ. ಜಿಂಬಾಬ್ವೆ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಗ್ರೌಂಡಲ್ಲಿ ನಡೆಯಲಿದೆ. ಇದು ಇಂಗ್ಲೆಂಡ್ ಮೇಲೆ ಈ ಮ್ಯಾಚ್ ನಡೆಯಲಿದೆ. 2 ಟೀಮ್ಗಳು 6 ಮ್ಯಾಚು ಆಡಿದ್ದಾವೆ ಈ ಟೂರ್ನಮೆಂಟಲ್ಲಿ. 6ಕ್ಕೆ 6 ವಿನ್ ಆಗಿದ್ದಾವೆ ಅಂತ ಹೇಳ್ಬೋದು. ಇವು 2 ಟೀಮ್ ಒಂದು ಒಳ್ಳೆ ಲಯದಲ್ಲಿದೆ ಅಂತ ಹೇಳ್ಬೋದು. ಇಂಗ್ಲೆಂಡು ಸ್ವಲ್ಪ ಬಾಲಿಂಗು ಕೂಡ ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ಒಂದು ಉತ್ತಮವಾದ ಫೈನಲ್ ನಿರೀಕ್ಷಣೆ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ನೋಡೋದಾದರೆ ಇದು ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಅಂತ ಹೇಳ್ಬೋದು. ಹಿಂದೆ ಪ್ರೀವಿಯಸ್ ಬೆಸ್ಟು 305 ಇತ್ತು. ಇದು 2006 ನ್ಯೂಜಿಲೆಂಡ್ ಐರ್ಲೆಂಡು. ಬಟ್ ಈ ಮ್ಯಾಚಲ್ಲಿ ಇಂಡಿಯಾದವ್ರು 311 ಚೇಸ್ ಮಾಡಿ, ಸೊ ಇದು ಹೈಯೆಸ್ಟು ಚೇಸಿಂಗ್ ಸ್ಕೋರ್ ಆಯಿತು ಈ ಮ್ಯಾಚು. ಇನ್ನು ಸೌತ್ ಆಫ್ರಿಕಾ ಬಾಂಗ್ಲಾದೇಶ್ ಅವರು 294, ವೆಸ್ಟ್ ಇಂಡೀಸ್ ಅವರು ಶ್ರೀಲಂಕಾ ಮೇಲೆ 292, ಐರ್ಲ್ಯಾಂಡ್ ಮೇಲೆ 200, ವೆಸ್ಟ್ ಇಂಡೀಸ್ ಅವರು ಐರ್ಲ್ಯಾಂಡ್ ಮೇಲೆ 279 ಚೇಸ್ ಮಾಡಿದರು ಅಂತ ಹೇಳ್ಬೋದು. ಇನ್ನು ಸೆಂಚುರಿ ಹೊಡೆದು ಚೇತೇಶ್ವರ ಪೂಜಾರ ಅವರು ನಾಕ್ಔಟಲ್ಲಿ ಸೆಂಚುರಿ ಹೊಡೆದಿದ್ರು ಇಂಡಿಯಾ ಅಂಡರ್-19ಗೆ. ಆರನ್ ಜಾರ್ಜ್ ಅವರು ಹೊಡೆದ್ರು, ಉನ್ಮಂತ್ ಚಾಂಜ್ ಅವರು ಹೊಡೆದಿದ್ರು, ರಿಷಬ್ ಪಂತ್ ಹೊಡೆದಿದ್ರು, ಯಶ್ ದಲ್ ಹೊಡೆದಿದ್ರು, ರಣವೀರ್ ರಿಕ್ಕಿ ಹೊಡೆದಿದ್ರು, ಯಶಸ್ವಿ ಜೈಸ್ವಾಲ್ ಹೊಡೆದಿದ್ರು, ಶುಭಮ್ ಗಿಲ್ ಹೊಡೆದಿದ್ರು, ಮನ್ಮೋಹನ್ ಕಲ್ರಾ ಅವ್ರು ಹೊಡೆದಿದ್ರು. ಸೊ ಇವ್ರು ಮೋಸ್ಟ್ ಆಫ್ ದ ಯಾರು ನಾಕ್ಔಟಲ್ಲಿ ಹೊಡೆದಿದ್ರು ಅವರೆಲ್ಲ ಒಂದು ಇಂಡಿಯಾ ಟೀಮ್ಗೆ ಆಡಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಪ್ಲೇಯರಾಗಿ ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಆರನ್ ಜಾರ್ಜ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಸೀರೀಸಲ್ಲಿ 15 ಸಿಕ್ಸ್ ಹೊಡೆದಿದ್ದಾರೆ ವೈಭವ್ ಸೂರ್ಯವಂಶಿ. ಒಂದು ಒಳ್ಳೆ ಆಟ ಆಡ್ತಿದ್ದಾರೆ. ಸ್ವಲ್ಪ ಅವರು ನಾಕೌಟ್ಸಲ್ಲಿ ಫೇಲ್ ಆಗ್ತಿದ್ರು, ಬಟ್ ಇವತ್ತು ಒಳ್ಳೆ ಆಡಿದ್ರು ಅಂತ ಹೇಳ್ಬೋದು. ಆದರೆ ಇಂಗ್ಲೆಂಡ್ ಮೇಲೆ ತುಂಬ ಅತ್ಯುತ್ತಮ ರೀತಿಯಲ್ಲಿ ಆಡಬೇಕಾಗತ್ತೆ, ಯಾಕಂದರೆ ಅದು ಒಂದು ಒಳ್ಳೆ ಟೀಮ್ ಇದೆ. ಇಂಡಿಯಾದವ್ರು ಸ್ವಲ್ಪ ಬಾಲಿಂಗ್ನಲ್ಲಿ ಎಡುತ್ತಾ ಇದ್ದಾರೆ ಅಂತ ಹೇಳ್ಬೋದು. ಓವರಾಲ್ ಆಗಿ ಇದು ಫ್ರೈಡೇ ನಡೆಯಲಿದೆ. ಜಿಯೋ ಹಾಟ್‌ಸ್ಟಾರಲ್ಲಿ ಕೂಡ ಲೈವ್ ಕೂಡ ಇರುತ್ತೆ. ಎಲ್ಲ ನೋಡಿ ಇಂಡಿಯಾನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇದಿಷ್ಟು ಇಂಡಿಯಾ ಅಂಡರ್-19 ವರ್ಸಸ್ ಆಫ್ಘಾನಿಸ್ತಾನ ಅಂಡರ್-19 ಮ್ಯಾಚ್ನ ಒಂದು ಹೈಲೈಟ್ಸ್ನ ತುಣುಕಾಗಿತ್ತು. ಧನ್ಯವಾದಗಳು.